Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನೊಂದು ನ್ಯೂ ಖಾತಾ ಸೇಲ್ ಡೀಡ್ ಇಟ್ಕೊಂಡು ಖಾತಾನೇ ಇಲ್ಲದೆ ಇಟ್ಕೊಂಡಿರುವಂತ ಜನ ಇದ್ದಾರೆ. ಸುಮಾರು 1,20,000 ಜನ ಅರ್ಜಿ ಕೊಟ್ಟಿದ್ದಾರೆ. ಇದಕ್ಕೆ ಈಗಾಗಲೇ ನಾವು 60,000 ಅಪ್ರೂವ್ ಮಾಡಿದ್ದೀವಿ. ಕ್ಲಿಯರ್ ಆಗಿದೆ ಅಂತೇಳಿ ಅಪ್ರೂವ್ ಮಾಡಿದ್ದೀವಿ. ಇನ್ನು 45,000 ರಿಜೆಕ್ಟ್ ಆಗಿದೆ. 15,000 ಪ್ರೋಸೆಸ್ ಇದೆ. ಅದು ಯಾಕೆ ರಿಜೆಕ್ಟ್ ಆಗಿದೆ, ಏನಾಗಿದೆ ಅಂತೇಳಿ ಅದನ್ನೆಲ್ಲ ನಾವು ರೀ ಆಡಿಟ್ ಮಾಡ್ತಾ ಇದೀವಿ, ವೆರಿಫಿಕೇಶನ್ ಮಾಡ್ತಾ ಇದೀವಿ. ನಾವು ಬೇರೆಯವ್ರಿಗೆಲ್ಲ ಒಂದರಿಂದ ಇನ್ನೊಂದು ಕಡೆ ಕಳ್ಸಿಕೊಡ್ತಾ ಇದ್ದೋ, ಅದಕ್ಕೆ ತಿರ್ಗಾ ರೀಚೆಕ್ ಮಾಡಿ, ತಿರ್ಗಾ ರೀ ಆಡಿಟ್ ಮಾಡಿ ಅವ್ರಿಗೂ ಕೂಡ ನಾವು ಸರಿಯಾಗಿ ಯಾರು ದಾಖಲೆ ಇರ್ತದೆ ಆ ದಾಖಲೆ ಇರೋರಿಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಆಮೇಲೆ ತಮ್ಗೆ ಈಗಾಗಲೇ ಗೊತ್ತಿದೆ, ನಂಬಿಕೆ ನಕ್ಷೆ ಕೂಡ ಆಟೋಮೇಟೆಡ್ ಪ್ಲಾನ್ ಅಪ್ರೂವಲ್ ಸಿಸ್ಟಮ್ ತೆಗೆದುಕೊಂಡು ಬಂದೆ. ಅದು ಕೂಡ 4,000 ಅಡಿವರೆಗೂ ಯಾರ್ಯಾರು ಬಿಲ್ಡಿಂಗ್ ಕಟ್ಕೋಬೇಕು ಅಂತಿದ್ದಾರೆ. ಏಕೆ ನಮ್ಮಲ್ಲಿ 4,000 ಅಡಿವರೆಗೂ ಮಾತ್ರ ನಾವು ಬಿಡಿಎಯಿಂದ ಕೊಡೋಕೆ ಅವಕಾಶ ಇದೆ. ಸೊ ಎಲ್ಲರಿಗೂ ಕೂಡ ಫಾಸ್ಟರ್ ಟ್ರಾನ್ಸ್ಪರೆಂಟ್ ಟೆಕ್ನಾಲಜಿಲಿ ಕೊಡಬೇಕು ಅಂತೇಳಿ ಈಗಾಗಲೇ ನನ್ನ ನಂಬಿಕೆ ನಕ್ಷೆ ಯಾವ್ದಾದ್ರು ಆರ್ಕಿಟೆಕ್ಟು, ಇಂಜಿನಿಯರ್ಸು, ಪ್ರೊಫೆಷನಲ್ಸ್ ಅವ್ರ ಕೈಲಿ ಡಿಸೈಡ್ ಮಾಡಿ ಅವರೇ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕು, ಏನ್ ಬಿಡಬೇಕು ಅಂತೇಳಿ ಮಾಡೋದು. ನಮ್ಮ ಇಂಜಿನಿಯರ್ಸ್ ಹತ್ರ ಬಂದು ತಿರುಗಿ ಲಂಚ ಕೊಡೋದು ಇವೆಲ್ಲ ನಿಲ್ಲಿಸಬೇಕು ಅಂತೇಳಿ ಯಾರು ಆರ್ಕಿಟೆಕ್ಟ್ ಇದ್ದಾರೆ ಅವರೇ ಮಾಡಬೇಕು ಅಂತ ಈಗಾಗಲೇ ನಾನು 12,000 ಬಿಲ್ಡಿಂಗ್ ಪ್ಲಾನ್ಗಳನ್ನ ಈಗಾಗಲೇ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅಪ್ಲೈ ಮಾಡಿದ್ದೀವಿ. ಇದು ಡಿಲೇ ಎಲ್ಲ ನಿಂತಿದೆ, ಕರಪ್ಷನ್ ನಿಂತಿದೆ, ಇಂಟರ್ಫಿಯರೆನ್ಸು, ಮಿಡಲ್ ಮ್ಯಾನ್ ಎಲ್ಲ ಕೂಡ ಇಲ್ಲಿ ನಿಲ್ಲಿಸುವಂತ ಕೆಲಸ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಲ್ಸೋ ಆ ಕೆಲಸ ಮಾಡಿಕೊಂಡು ನಮ್ಮ ನಾಗರಿಕರಿಗೆ ಸ್ನೇಹಿ ಆಡಳಿತವನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೀವಿ. ಇದಲ್ಲದೆ ಇನ್ನೊಂದು ನನಗೆ ಬಹಳ ಸಂತೋಷ, ಬಹಳ ದಿನದಿಂದ ನದಗುದಿತ್ತು. ಈ ಟ್ಯಾಕ್ಸ್ ಇದೆಲ್ಲ ಇಂಟ್ರೊಡ್ಯೂಸ್ ಆದ್ಮೇಲೆ ಈ ಟ್ಯಾಕ್ಸ್ ವಿಚಾರ ಬಂತು. ಯಾರು ಕಳ್ತನ ಮಾಡಿದ್ರು, ಯಾರು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಒನ್ ಟೈಮ್ ಸೆಟಲ್ಮೆಂಟ್ ತೆಗೆದುಕೊಂಡು ಬಂದೆ. ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದೆ. ಸೊ ಟ್ಯಾಕ್ಸ್ ಓನರ್ಗೂ ಎಲ್ಲ ಕೂಡ ಅವಕಾಶ ಸಿಕ್ತು. ಇದರಲ್ಲಿ ಇಂಟ್ರೆಸ್ಟ್ ಆಮೇಲೆ ಪೆನಾಲ್ಟಿನ ವೇವ್ ಮಾಡಿದೆ. ಸೊ ಮಾಡಿ ಪ್ರಿನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಮಾಡಿ ಒಟ್ಟು 2,60,000 ಪ್ರಾಪರ್ಟಿ ಓನರ್ಸ್ಗೆ ಬೆಂಗಳೂರಲ್ಲಿ ಇದರಿಂದ ಅನುಕೂಲ ಆಗಿದೆ. ನಮಗೆ ಕಾರ್ಪೊರೇಷನ್ ಜಿಬಿಎ ವ್ಯಾಪ್ತಿಯಲ್ಲಿ ಎಲ್ಲ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲೂ ಕೂಡ 1,200 ಕೋಟಿ ರೂಪಾಯಿ ಹಣ ನಮಗೆ ಬಂದಿದೆ. ಇದನ್ನ ಈ ಮೊತ್ತವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಇನ್ನೊಂದು ಡಿಸಿಷನ್ ಟಿಡಿಆರ್ ಪಾಲಿಸಿ, ಅದು ಕೂಡ ಒಂದು ಹಿಸ್ಟಾರಿಕ್ ಡಿಸಿಷನ್. ಅದು ಬಹಳ ದಿನದಿಂದ ನೆನ್ಕುದಿತ್ತು. ನಾವು ಯಾರು ಲ್ಯಾಂಡ್ ಕಳ್ಕೊಂಡಿದ್ರು, ವ್ಯಾಲ್ಯೂ ಬೇಸ್ಡ್ ಡೆವಲಪ್ಮೆಂಟ್ ಪೊಟೆನ್ಷಿಯಲ್ ಇತ್ತು. ಬಹಳ ಜನ ಕೋರ್ಟ್ಗೆ ಹೋಗೋದು, ನಮ್ ದುಡ್ಡು ನಮ್ಗೆ ಲಾಸ್ ಆಗ್ತಾ ಇದೆ, ಮತ್ತೊಂದು ನಮ್ ಜಾಗ ತಗೋಬಿಟ್ಟಿದ್ದೀರಿ, ರೋಡ್ ಕೊಡ್ಬೇಕಾದ್ರೆ ಡಿಲೇ ಮಾಡ್ತಾ ಇದೀರಿ ಅಂತ ಹೇಳಿದ್ರು. ಸೊ ಅದು ಕೂಡ ನೀವು ಟಿಡಿಆರ್ಗೆ ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಪನ್ಸೇಷನ್ ಇದು ಕ್ಯಾಶ್ ಬದಲು ಟಿಡಿಆರ್ ಕೊಡುವಂತ ವ್ಯವಸ್ಥೆನ ಮಾಡಿ ಬಹಳ ಅಟ್ರಾಕ್ಟಿವ್ ಮಾಡಿದ್ದೀವಿ. ಸೊ ಅದರಿಂದ ನಮ್ಮ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೂ ಕೂಡ ಬಹಳ ಹೆಚ್ಚಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೂ ಕೂಡ ಇದನ್ನ ರೆವಿನ್ಯೂ ಲ್ಯಾಂಡ್ ಇದ್ರೂ ಕೂಡ ಅದನ್ನ ಕನ್ವರ್ಟ್ ಮಾಡಿ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅವ್ರಿಗೂ ಕೂಡ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಡೆವಲಪ್ಡ್ ಇದನ್ನ ಫೀಸ್ ಕಟ್ಬಿಟ್ಟು ಲ್ಯಾಂಡ್ ಅವರೇ ಕೊಟ್ಟು ಅವರು ಕೂಡ ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದೀನಿ. ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅವರೇ ಕೊಡ್ತಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಏನ್ ಬಂದಿದೆ ಅವರೆಲ್ಲ ಜಿಬಿಎ ಅವರೇ ಇನ್ನು ಮುಂದಕ್ಕೆ ಅವರೇ ಕೊಡುವಂತ ವ್ಯವಸ್ಥೆನ ಮಾಡಿದ್ದೀನಿ. ಜಿಬಿಎ ಬಿಬಿಎಂಪಿ ಇರುವೆ. ಈ ಕೆಲವರು ನಮ್ಮ ಬಿಡಿಯಲ್ಲಿ ಈಗ ರೋಡ್ ಏನ್ ಮಾಡ್ತಾ ಇದೀವಿ, ಆ ರೋಡ್ ಅಲ್ಲಿ ಕೆಲವ್ರಿಗೆ ನಾವು ಬಿಡಿಯವರು ಮಾಡ್ತಾ ಇದ್ರೆ ಆ ರೋಡ್ ನ ಜಿಬಿಎ ವ್ಯಾಪ್ತಿಯಲ್ಲಿ ಅಲ್ಲೆಲ್ಲ ದಾಖಲೆ ರೆಡಿ ಮಾಡ್ಬಿಟ್ಟು ಜಿಬಿಎ ಕೊಟ್ಬಿಟ್ಟು 15 ದಿನದಲ್ಲಿ ನೀವು ಇವ್ರು ಕೊಡಬೇಕು ಅಂತ ನಾವು ಡೈರೆಕ್ಷನ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.